ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡೋಂಥ ಇಲ್ಲ. ಸರ್ ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಬೆಟರ್ ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು, ಅದಕ್ಕಾಗಿ ಬಂದರು ಅಷ್ಟೇ. ಸರ್ ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರನ್ನು ಕೂಗೇಟ್ ಬರೆಯಿದ್ದಾರೆ. ಅದು ಇಲ್ಲ ಇಲ್ಲ ಹೇಳಿ ಬೆಳಗ್ಗೆ ಎದ್ದು ಎಲ್ಲನೂ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸರ್ ಮತ್ತೊಂದು ಕಡೆ 4-5 ತಿಂಗಳಿಂದ ಕೈಗೊಂಡ್ರೆ ನೀವು ದಲಿತ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು, ಅವರು ನಿಮ್ಮನ್ನ ಭೇಟಿಯಾಗಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು, ಇದು ರಾಜ್ಯದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ, ದಲಿತ ಸಿಎಂ ಆಗ್ತಾರೆ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ. ಈಗ ಯಾರು ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ, ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಅಲ್ಲ ಮುಂದುವರಿತಾರೆ ಸರ್. ಈಗ ದಸರಾ ಆದಮೇಲೆ ಇದ್ದೇ ಇರ್ತಾರೆ, ಸಿ ಎಮ್ ಆಗಿ ಮುಂದುವರಿತಾರೆ, ಇರ್ತಾರೆ. ಸರ್ ನೀವು ಕೂಡ ಪಕ್ಷಕ್ಕಾಗಿ 12 ವರ್ಷ ದುಡಿತಾ ಇದ್ದೀನಿ ಏನು ಅಂತ ಒಂದು ಮಾತು ಹೇಳಿದ್ದೀರಿ. ಹೌದೌದು. ಹಾಗಾದ್ರೆ ಏನಂತ ಭಾವಿಸ್ಕೋಬೋದು ಸರ್ ಈ ಮಾತು? ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಈ ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ, ಸಾಮಾನ್ಯ ಕಾರ್ಯಕರ್ತ ಗುರ್ಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. ಸಿಎಂ ವಿಚಾರದಲ್ಲಿ ನಾನು ಒಪ್ಪಂದ ಆಗಿದ್ದಾರೆ. ಇಲ್ಲ ಯಾವುದೇ ಒಪ್ಪಂದ ಇಲ್ಲ. ಸಿ ಎಮ್ ಚರ್ಚೆಗೆ ಅನಾವಶ್ಯಕ. ಇವಾಗ ಇನ್ನೂ ಸಿ ಎಮ್ ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು. ಭೇಟಿ ಮಾಡಿದ್ದೀರಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡೋಂಥ ಇಲ್ಲ. ಸರ್ ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಬೆಟರ್ ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು, ಅದಕ್ಕಾಗಿ ಬಂದರು ಅಷ್ಟೇ. ಸರ್ ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರನ್ನು ಕೂಗೇಟ್ ಬರೆಯಿದ್ದಾರೆ. ಅದು ಇಲ್ಲ ಇಲ್ಲ ಹೇಳಿ ಬೆಳಗ್ಗೆ ಎದ್ದು ಎಲ್ಲನೂ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸರ್ ಮತ್ತೊಂದು ಕಡೆ 4-5 ತಿಂಗಳಿಂದ ಕೈಗೊಂಡ್ರೆ ನೀವು ದಲಿತ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು, ಅವರು ನಿಮ್ಮನ್ನ ಭೇಟಿಯಾಗಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು, ಇದು ರಾಜ್ಯದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ, ದಲಿತ ಸಿಎಂ ಆಗ್ತಾರೆ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ. ಈಗ ಯಾರು ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ, ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಅಲ್ಲ ಮುಂದುವರಿತಾರೆ ಸರ್. ಈಗ ದಸರಾ ಆದಮೇಲೆ ಇದ್ದೇ ಇರ್ತಾರೆ, ಸಿ ಎಮ್ ಆಗಿ ಮುಂದುವರಿತಾರೆ, ಇರ್ತಾರೆ. ಸರ್ ನೀವು ಕೂಡ ಪಕ್ಷಕ್ಕಾಗಿ 12 ವರ್ಷ ದುಡಿತಾ ಇದ್ದೀನಿ ಏನು ಅಂತ ಒಂದು ಮಾತು ಹೇಳಿದ್ದೀರಿ. ಹೌದೌದು. ಹಾಗಾದ್ರೆ ಏನಂತ ಭಾವಿಸ್ಕೋಬೋದು ಸರ್ ಈ ಮಾತು? ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಈ ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ, ಸಾಮಾನ್ಯ ಕಾರ್ಯಕರ್ತ ಗುರ್ಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. ಅಲ್ಲ ಸಿಎಂ ವಿಚಾರದಲ್ಲಿ ನಾನು ಒಪ್ಪಂದ ಆಗಿದ್ದಾರೆ. ಇಲ್ಲ ಯಾವುದೇ ಒಪ್ಪಂದ ಇಲ್ಲ. ಸಿ ಎಮ್ ಚರ್ಚೆಗೆ ಅನಾವಶ್ಯಕ. ಇವಾಗ ಇನ್ನೂ ಸಿ ಎಮ್ ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು. ಭೇಟಿ ಮಾಡಿದ್ದೀರಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡೋಂಥ ಇಲ್ಲ. ಸರ್ ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಬೆಟರ್ ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು, ಅದಕ್ಕಾಗಿ ಬಂದರು ಅಷ್ಟೇ. ಸರ್ ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರನ್ನು ಕೂಗೇಟ್ ಬರೆಯಿದ್ದಾರೆ. ಅದು ಇಲ್ಲ ಇಲ್ಲ ಹೇಳಿ ಬೆಳಗ್ಗೆ ಎದ್ದು ಎಲ್ಲನೂ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸರ್ ಮತ್ತೊಂದು ಕಡೆ 4-5 ತಿಂಗಳಿಂದ ಕೈಗೊಂಡ್ರೆ ನೀವು ದಲಿತ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು, ಅವರು ನಿಮ್ಮನ್ನ ಭೇಟಿಯಾಗಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು, ಇದು ರಾಜ್ಯದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ, ದಲಿತ ಸಿಎಂ ಆಗ್ತಾರೆ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ. ಈಗ ಯಾರು ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ, ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಅಲ್ಲ ಮುಂದುವರಿತಾರೆ ಸರ್. ಈಗ ದಸರಾ ಆದಮೇಲೆ ಇದ್ದೇ ಇರ್ತಾರೆ, ಸಿ ಎಮ್ ಆಗಿ ಮುಂದುವರಿತಾರೆ, ಇರ್ತಾರೆ. ಸರ್ ನೀವು ಕೂಡ ಪಕ್ಷಕ್ಕಾಗಿ 12 ವರ್ಷ ದುಡಿತಾ ಇದ್ದೀನಿ ಏನು ಅಂತ ಒಂದು ಮಾತು ಹೇಳಿದ್ದೀರಿ. ಹೌದೌದು. ಹಾಗಾದ್ರೆ ಏನಂತ ಭಾವಿಸ್ಕೋಬೋದು ಸರ್ ಈ ಮಾತು? ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಈ ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ, ಸಾಮಾನ್ಯ ಕಾರ್ಯಕರ್ತ ಗುರ್ಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. ಅಲ್ಲ ಸಿಎಂ ವಿಚಾರದಲ್ಲಿ ನಾನು ಒಪ್ಪಂದ ಆಗಿದ್ದಾರೆ. ಇಲ್ಲ ಯಾವುದೇ ಒಪ್ಪಂದ ಇಲ್ಲ. ಸಿ ಎಮ್ ಚರ್ಚೆಗೆ ಅನಾವಶ್ಯಕ. ಇವಾಗ ಇನ್ನೂ ಸಿ ಎಮ್ ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು. ಭೇಟಿ ಮಾಡಿದ್ದೀರಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡೋಂಥ ಇಲ್ಲ. ಸರ್ ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಬೆಟರ್ ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಥ ಕೆಲಸ ಇತ್ತು, ಅದಕ್ಕಾಗಿ ಬಂದರು ಅಷ್ಟೇ. ಸರ್ ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರನ್ನು ಕೂಗೇಟ್ ಬರೆಯಿದ್ದಾರೆ. ಅದು ಇಲ್ಲ ಇಲ್ಲ ಹೇಳಿ ಬೆಳಗ್ಗೆ ಎದ್ದು ಎಲ್ಲನೂ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸರ್ ಮತ್ತೊಂದು ಕಡೆ 4-5 ತಿಂಗಳಿಂದ ಕೈಗೊಂಡ್ರೆ ನೀವು ದಲಿತ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು, ಅವರು
ಮಾತುಕತೆ ನಡೆಸಿರುವಂಥದ್ದು. ಇದು ರಾಜ್ಯದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ, ದಲಿತ CM ಆಗ್ತಾರೆ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ, ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಅಲ್ಲ, ಮುಂದುವರಿತಾರೆ ಸರ್. ಈಗ ದಸರಾ ಆದಮೇಲೆ ಇದ್ದೇ ಇರ್ತಾರೆ, CM ಆಗಿ ಮುಂದುವರಿತಾರೆ, ಇರ್ತಾರೆ. ಸರ್, ನೀವು ಕೂಡ ಪಕ್ಷಕ್ಕಾಗಿ 12 ಅವರ್ ದುಡಿತಾ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ದೀರಿ. ಹೌದೌದು. ಹಾಗಾದ್ರೆ ಏನಂತ ಭಾವಿಸ್ಕೋಬೋದು ಸರ್ ಈ ಮಾತು? ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರುಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಈ ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಸಾಮಾನ್ಯ ಕಾರ್ಯಕರ್ತ ಗುರುಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. CM ವಿಚಾರದಲ್ಲಿ ನಾನು ಒಪ್ಪಂದ ಆಗಿದ್ದೆ. ಇಲ್ಲ ಯಾವುದೇ ಒಪ್ಪಂದ ಇಲ್ಲ. CM ಚರ್ಚೆಗೆ ಅನಾವಶ್ಯಕ. ಇವಾಗ ಇನ್ನೂ CM ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು. ಭೇಟಿ ಮಾಡಿದ್ದೀರಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಏನು ಚರ್ಚೆ ಮಾಡೋಂಥದ್ದು ಏನೋ ಇಲ್ಲವೇ ಇಲ್ಲ, ಅದ್ರಾಗ ಏನೂ ಇಲ್ಲ ಚರ್ಚೆ ಮಾಡೋಂಥದ್ದು ಇಲ್ಲ. ಸರ್, ವಿಪಕ್ಷ ನಾಯಕರನ್ನ ಭೇಟಿ ಮಾಡಿದ್ರು. ಅದು ಬೆಟರ್. ಅವ್ರ ಕೆಲಸ ಇತ್ತು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟದ ಕೆಲಸ ಇತ್ತು, ಅದಕ್ಕಾಗಿ ಬಂದರು. ಸರ್, ಬೆಳಗಾವಿಯಿಂದ ಹಿಡಿದು ರಾಜ್ಯಾದ್ಯಂತ ಮುಂದಿನ CM ಸತೀಶ್ ಜಾರಕಿಹೊಳಿ ಅವರನ್ನು ಕೂಗೇಜ್ ಬರೆಯಿದ್ದಾರೆ. ಅದು ಇಲ್ಲ ಹೇಳಿ ಬೆಳಗ್ಗೆ ಎದ್ದು ಎಲ್ಲನೂ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸರ್, ಮತ್ತೊಂದು ಕಡೆ 4-5 ತಿಂಗಳಿಂದ ಕೈಗೊಂಡ್ರೆ ನೀವು ದಲಿತ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು, ಅವರು ನಿಮ್ಮನ್ನು ಭೇಟಿಯಾಗಿರುವಂಥದ್ದು, ಮಾತುಕತೆ ನಡೆಸಿರುವಂಥದ್ದು. ಇದು ರಾಜ್ಯದಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ, ದಲಿತ CM ಆಗ್ತಾರೆ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತಲ್ಲ. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ, ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಅಲ್ಲ, ಮುಂದುವರಿತಾರೆ ಸರ್. ಈಗ ದಸರಾ ಆದಮೇಲೆ ಇದ್ದೇ ಇರ್ತಾರೆ, CM ಆಗಿ ಮುಂದುವರಿತಾರೆ, ಇರ್ತಾರೆ. ಸರ್, ನೀವು ಕೂಡ ಪಕ್ಷಕ್ಕಾಗಿ 12 ಅವರ್ ದುಡಿತಾ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ದೀರಿ. ಹೌದೌದು. ಹಾಗಾದ್ರೆ ಏನಂತ ಭಾವಿಸ್ಕೋಬೋದು ಸರ್ ಈ ಮಾತು? ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರುಸ್ಬೇಕು ಪಕ್ಷ ಅವ್ರನ್ನ. ಯಾರೋ ಕೆಲಸ ಮಾಡಿದವ್ರು ಮುಂದೆ ಬರ್ತಾರೆ, ಈ ಕೆಲಸ ಮಾಡೋರು ಹಿಂದುಳಿತಾರೆ. ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಸಾಮಾನ್ಯ ಕಾರ್ಯಕರ್ತ ಗುರುಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ. ಅಲ್ಲ, CM ವಿಚಾರದಲ್ಲಿ ನಾನು ಒಪ್ಪಂದ ಆಗಿದ್ದೆ. ಇಲ್ಲ ಯಾವುದೇ ಒಪ್ಪಂದ ಇಲ್ಲ. CM ಚರ್ಚೆಗೆ ಅನಾವಶ್ಯಕ. ಇವಾಗ ಇನ್ನೂ CM ಅವರು ಇರ್ತಾರೆ, ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಓಕೆ, ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಇದು. ಸರ್, please, ಒಂದ್ ನಿಮಿಷ. ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.